राघवेन्द्राय सत्यधर्मरताय च भजतां कल्पवृक्षाय नमतां ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರತಸ ಗುರುಜಿ ಮಾಡುವ ನಮಸ್ಕಾರಗಳು. ಎಲ್ಲರೂ ಈ ಒಂದು ಮಾರ್ಚ್ ತಿಂಗಳು ಹೋಳಿ ಹಬ್ಬ ಮುಗಿದ ನಂತರ ಕಾಯ್ತಾ ಇರೋದೇ ಉಗಾದಿಯ ಭವಿಷ್ಯ. ಈ ಒಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಇನ್ನೇನು ಮುಗಿತಾ ಬರ್ತಾ ಇದೆ. ಇನ್ನು ಕೆಲವೇ ದಿನಗಳಲ್ಲಿ ಈ ಒಂದು ವಿಶ್ವಾವಸು ನಾಮ ಸಂವತ್ಸರ ಮುಗಿದು ಪರಾಭವ ನಾಮ ಸಂವತ್ಸರಕ್ಕೆ ಕಾಲಿಡುವಂಥದ್ದಾಗಿದೆ. ಇದೇ 19ನೇ ತಾರೀಕು ಅಮಾವಾಸ್ಯೆ ಉಗಾದಿ ಹಬ್ಬ. ಆ ದಿನ ಹಿಂದೂಗಳ ಹಬ್ಬ, ಹೊಸ ವರ್ಷ, ಶ್ರೀ ಪರಾಭವ ನಾಮ ಸಂವತ್ಸರ. ಈ ಒಂದು ಪರಾಭವ ನಾಮ ಸಂವತ್ಸರದಲ್ಲಿ ದ್ವಾದಶ ರಾಶಿಗಳಲ್ಲಿ ಮೊದಲನೆಯ ರಾಶಿಯಾಗಿರ್ತಕ್ಕಂತಹ ಮೇಷರಾಶಿ. ಈ ಮೇಷರಾಶಿಯವರಿಗೆ ಈ ವರ್ಷ ಆಗುವಂಥ ಅನುಕೂಲತೆಗಳು, ಅನಾನುಕೂಲತೆಗಳು ಹಾಗೂ ಪರಿಹಾರಗಳು, ಯೋಗಗಳು ಮತ್ತು ಇನ್ನಿತರ ಒಂದಿಷ್ಟು ವಿಷಯಗಳು ಒಳಗೊಂಡಂತೆ ಈ ವರ್ಷ ಯಾವೆಲ್ಲ ರೀತಿಯ ಭವಿಷ್ಯ ಇರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಹೊಸದಾಗಿ ನೋಡ್ತಕ್ಕಂತಹ ನಮ್ಮ ಬಂಧುಗಳಲ್ಲಿ, ಆತ್ಮೀಯರಲ್ಲಿ ಒಂದು ವಿನಂತಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇನ್ನೂ ಹೆಚ್ಚಿನ ಆಧ್ಯಾತ್ಮಿಕ ವಿಷಯಗಳು ಹಾಗೂ ದ್ವಾದಶ ರಾಶಿಗಳ ಭವಿಷ್ಯ ಎಲ್ಲವನ್ನು ನಿಮಗೆ ಮುಂದಿನ ದಿನಗಳಲ್ಲಿ ತಿಳಿಸಿಕೊಡಲಾಗುತ್ತೆ ಅಂತ ಹೇಳ್ತಾ ಬನ್ನಿ. ಹಾಗಾದರೆ ಈ ಪರಾಭವ ನಾಮ ಸಂವತ್ಸರ ಮೇಷರಾಶಿಯವರಿಗೆ ಯಾವೆಲ್ಲ ರೀತಿ ಇರುತ್ತೆ, ಅದಕ್ಕಿಂತ ಮುಂಚಿತವಾಗಿ ಸಮಸ್ತ ಮೇಷರಾಶಿಯ ಜಾತಕರಿಗೆ ಆ ಪರಾಭವ ನಾಮ ಸಂವತ್ಸರವು ಎಲ್ಲ ರೀತಿಯಲ್ಲ ಅನುಕೂಲತೆಗಳಿಂದ ಕೂಡಿರಲಿ, ನಿಮಗೆಲ್ಲ ಭಾಗ್ಯಗಳನ್ನು ಸಿಗುವಂಥದ್ದು ಮಾಡಲಿ, ಆ ಗುರುರಾಯರ ಕೃಪಾ ಕಟಾಕ್ಷದಿಂದ ತಮ್ಮೆಲ್ಲ ಕನಸುಗಳು ನನಸಾಗಲಿ, ಅನೇಕ ರೀತಿಯ ಕಷ್ಟಗಳು ದೂರವಾಗಲಿ ಅಂತ ಪ್ರಾರ್ಥಿಸುತ್ತಾ ಬನ್ನಿ. ಹಾಗಾದರೆ ಈ ಒಂದು ವರ್ಷ ಅಂದರೆ ಪರಾಭವ ನಾಮ ಸಂವತ್ಸರ ಯಾವೆಲ್ಲ ಶುಭ ಫಲಗಳು, ಅಶುಭ ಫಲಗಳು ಮತ್ತು ಅನುಕೂಲತೆಗಳನ್ನು ಕೊಂಡಿರುತ್ತೆ ಎಂಬುದನ್ನು ಒಂದೊಂದಾಗಿ ನೋಡೋಣ. ಇಲ್ಲಿ ಶ್ರೀ ಪರಾಭವ ನಾಮ ಸಂವತ್ಸರ ಇದೇ ಮಾರ್ಚ್ 19ನೇ ತಾರೀಕಿನಿಂದ ಪ್ರಾರಂಭ ಆಗುತ್ತೆ. ಈಗಿರುವಂತಹ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಮುಗಿಯುತ್ತಾ ಬರುತ್ತೆ. ಮುಂದೆ ಬರೋದೇ ಪರಾಭವ ನಾಮ ಸಂವತ್ಸರ. ಇಲ್ಲಿ ಮೇಷರಾಶಿ ಅಂತ ನೋಡೋದಾದ್ರೆ ನಿಮಗೆ ಚೂ, ಚೇ, ಚೂ, ಲ, ಲಿ, ಲಾ, ಲೇ, ಲೋ ಎಂಬ ಮೊದಲನೇ ಅಕ್ಷರದೊಂದಿಗೆ ಪ್ರಾರಂಭವಾಗುವ ಹೆಸರಿನಲ್ಲಿ ನಿಮಗೆ ಮೇಷರಾಶಿಯನ್ನ ಕೂಡಿಡಲಾಗುತ್ತೆ. ಇನ್ನು ಮೇಷರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳನ್ನು ನೋಡೋದಾದ್ರೆ ಅಶ್ವಿನಿ 1, 2, 3, 4 ಪಾದಗಳು, ಭರಣಿ 1, 2, 3, 4 ಪಾದಗಳು, ಇನ್ನು ಕೃತಿಕಾ 1ನೇ ಪಾದ ಈ ಮೇಷರಾಶಿಯಲ್ಲಿ ಬರುವಂಥದ್ದಾಗಿದೆ. ಇನ್ನು ರಾಶಿ ಚಕ್ರಗಳ ಅನುಗುಣವಾಗಿ ನೋಡೋದಾದ್ರೆ ನಿಮಗೆ ವರ್ಷ ಪೂರ್ತಿ ಶನಿ ಮೀನರಾಶಿಯಲ್ಲಿದ್ದಾರೆ. ನಿಮಗೆ ಸಾಡೆಸ ಶನಿ ಪ್ರಥಮ ಹಂತದಲ್ಲಿದೆ, ಪ್ರಥಮ ಚರಣ ಅಂತಲೂ ಹೇಳ್ಬೋದು. ಅದೇ ರೀತಿಯಾಗಿ ಗುರು ಮಿಥುನ ರಾಶಿಯಲ್ಲಿದ್ದಾರೆ. ತದನಂತರ ಜೂನ್ನಲ್ಲಿ ಕರ್ಕಾಟಕ ರಾಶಿಗೆ ಹೋಗುವಂಥವರಾಗ್ತಾರೆ. ಮತ್ತೆ ನಿಮಗೆ ಕೇತು ಸದ್ಯ ಸಿಂಹ ರಾಶಿಯಲ್ಲಿದ್ದಾರೆ. ಮತ್ತೆ ಅಕ್ಟೋಬರ್ನಲ್ಲಿ ಕರ್ಕಾಟಕ ರಾಶಿಗೆ ಬರುವಂಥವರಾಗ್ತಾರೆ. ರಾಹು ಇವಾಗ ಕುಂಭರಾಶಿಯಲ್ಲಿದ್ದಾರೆ. ತದನಂತರ ಮಕರ ರಾಶಿಗೆ ಬರುವಂಥವರಾಗ್ತಾರೆ. ಇನ್ನು ಉಳಿದಂತೆ ಎಲ್ಲವೂ ಗ್ರಹ ಸ್ಥಿತಿಗಳ ಅನುಗುಣವಾಗಿ ತಿಂಗಳ ಚೇಂಜ್ ಆಗ್ತಾ ಇರುತ್ತೆ. ಅದನ್ನು ಮಾಸಿಕ ಭವಿಷ್ಯದಲ್ಲಿ ಹೇಳೋಣ. ಇನ್ನು ಈ ಒಂದು ಶ್ರೀ ಪರಾಭವ ನಾಮ ಸಂವತ್ಸರದ ರಾಜ ಅಂತ ಹೇಳೋದಾದ್ರೆ ಗುರು ಇದೆ, ಮಂತ್ರಿ ಅಂತ ಹೇಳೋದಾದ್ರೆ ಕುಜ. ನಿಮ್ಮದೇ ಆದಂತಹ ರಾಶಿಯ ಅಧಿಪತಿ ಕುಜ ನಿಮಗೆ ಮಂತ್ರಿಯಾಗಿದ್ದಾನೆ, ಸೇನಾಧಿಪತಿ ಚಂದ್ರ ಆಗಿದ್ದಾನೆ, ಧಾನ್ಯಾಧಿಪತಿ ಬುಧ ಆಗಿದ್ದಾನೆ. ಈ ಒಂದು ಎಲ್ಲ ಲಕ್ಷಣ ಅನುಗುಣವಾಗಿ ನೋಡೋದಾದ್ರೆ ನಿಮಗೆ ಈ ಒಂದು ವರ್ಷ ಅಂದರೆ ಈ ಒಂದು ಪರಾಭವ ನಾಮ ಸಂವತ್ಸರದಲ್ಲಿ ಆಯಾ ವ್ಯಯ ನೋಡೋದಾದ್ರೆ ಆಯಾ 11 ಇದೆ, ಬರ್ತಕ್ಕಂಥ ಆದಾಯ 11 ಇದೆ, ಖರ್ಚುಗಳು 5 ಇದೆ, ರಾಜ ಮರ್ಯಾದೆ 6 ಇದೆ, ಅವಮಾನಗಳು 3 ಇದೆ. ಅಂದರೆ ಇಲ್ಲಿ ನಿಮಗೆ ಆದಾಯ ತುಂಬ ಚೆನ್ನಾಗಿ ಬರುವಂಥದ್ದು ತೋರಿಸ್ಕೊಡ್ತಾ ಇದೆ. ಯಾಕೆಂದರೆ ಆದಾಯ ನಿಮಗೆ 11 ತೋರಿಸ್ತಾ ಇದೆ, ಖರ್ಚುಗಳು ಮಾತ್ರ 5 ತೋರಿಸ್ತಾ ಇದೆ. ಇನ್ನು ಉಳಿದಂತೆ ರಾಜ ಮರ್ಯಾದೆ 6 ಇದೆ, ಅವಮಾನ 3 ಇದೆ. ಅದು ಮುಂದಿನ ನೋಡಿ. ಇನ್ನು ನಿಮಗೆ ಈ ಒಂದು ಮೇಷರಾಶಿಯವರದು
ಲಕ್ಷಣ ಅಂದರೆ ಗುಣ ಸ್ವಭಾವ ಅಂತ ನೋಡೋದಾದರೆ ಇವರು ಧೈರ್ಯವಂತರು. ಅಂದರೆ ಇವರಿಗೆ ಒಂದು ರೀತಿಯಲ್ಲಿ ಮನೋಧೈರ್ಯ ಜಾಸ್ತಿ ಇರುತ್ತೆ ಮೇಷರಾಶಿಯವರಿಗೆ. ಸ್ವತಃ ಧೈರ್ಯದಿಂದ ಕೆಲವು ಕೆಲಸ ಕಾರ್ಯಗಳನ್ನು ಇವರು ಮಾಡುವಂಥವ್ರಾಗ್ತಾರೆ. ಆಮೇಲೆ ಇವರಿದ್ದ ಕಡೆಯಲ್ಲಿ ಯಾವುದೇ ಮುಜುಗರವಿಲ್ಲದೆ ಕೆಲಸವನ್ನು ತಂತಾನೆ ಧೈರ್ಯವಂತವಾಗಿ ಮಾಡುವಂಥದ್ದಾಗುತ್ತೆ ಈ ಮೇಷರಾಶಿಯವರು ಅನ್ನೋದು. ಇನ್ನು ಎರಡನೇದು ಬಂದ್ಬಿಟ್ಟು ಹಠವಾದಿಗಳು. ತುಂಬ ಹಠವಾದಿಗಳು. ಇದು ಬೇಕು ಅಂದರೆ ಬೇಕು, ಅದು ಏನೇ ಆಗಿರಲಿ, ಅಡ್ವಾಂಟೇಜು ಡಿಸ್ಅಡ್ವಾಂಟೇಜ್ ಅದು ಯಾವುದೂ ಅವರಿಗೆ ಗಮನಕ್ಕೆ ಬರೋದು. ಅವರಿಗೆ ಆ ವಸ್ತು ಬೇಕು ಅಂದರೆ ಬೇಕು ಅಷ್ಟೇ, ಅಥವಾ ಆ ಕೆಲಸ ಮಾಡಬೇಕು ಅಂದರೆ ಮಾಡಬೇಕು. ಅದ್ರ ಬಗ್ಗೆ ಆರ್ಗ್ಯುಮೆಂಟ್ ಎಂಬುದು ಇವರಿಗೆ ಇಷ್ಟವಾಗುವುದಿಲ್ಲ. ಇನ್ನು ಕೋಪ, ತುಂಬ ಕೋಪ ಇವರಿಗೆ ಪ್ರತಿ ಹಂತದಲ್ಲಿ. ಯಾಕೆಂದರೆ ಇವರ ಒಂದು ರಾಶ್ಯಾಧಿಪತಿ ಕುಜ ಆಗಿರೋದ್ರಿಂದ ಬೇಗ ಟೆಂಪ್ ಆಗ್ತಾರೆ. ಕೋಪದಲ್ಲಿ ಕೆಲವು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗುತ್ತೆ. ಕೋಪದಲ್ಲಿ ಕೆಲವು ಸಂಬಂಧಗಳು ದೂರವಾಗುತ್ತೆ. ಕೋಪದಲ್ಲಿ ಇವರು ಕೆಲಸವನ್ನು ಕಳೆದುಕೊಳ್ಳುವಂಥವ್ರಾಗ್ತಾರೆ. ಅಂದರೆ ಇಲ್ಲಿ ಮೇಷರಾಶಿಯವರಿಗೆ ಕೋಪ ತುಂಬ ಇವರಿಗೆ ಮೈನಸ್ ಆಗಿ ಕಾಡುವಂಥದ್ದಾಗುತ್ತೆ ಈ ಜಾತಕರಿಗೆ ಅಂತ ಹೇಳ್ಬೋದು. ಇನ್ನು ಎರಡನೇದು ಸಹಾಯಕ್ಕೆ ಎತ್ತಿದ ಕೈ. ಇವರು ಕಷ್ಟ ಅಂತ ಯಾರಾದರೂ ಬಂದರೆ ತಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡುವಂತಹ ಗುಣವನ್ನು ಈ ಮೇಷರಾಶಿಯವರು ಹೊಂದಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ. ಇನ್ನು ಅದೇ ರೀತಿ ನೇರ ನುಡಿ, ಅಂದರೆ ಸ್ಟ್ರೈಟ್ ಫಾರ್ವರ್ಡ್, ತುಂಬ ಫಿಲ್ಟ್ರು ಅದು ಎಂಥದ್ದು ಇಲ್ಲ. ಅವರ ಮನಸ್ಸಿಗೆ ಏನು ತಿಳಿಯುತ್ತೆ ನೇರವಾಗಿ ಮಾತನಾಡುವಂಥವ್ರಾಗ್ತಾರೆ. ಆದ್ದರಿಂದ ಇವರಿಗೆ ಸ್ನೇಹಿತರಾಗಿರ್ಬೋದು, ಸಂಬಂಧಗಳಾಗಿರ್ಬೋದು ಸ್ವಲ್ಪ ಕಡಿಮೆ ಇರುವಂಥದ್ದಾಗಿರುತ್ತೆ ಈ ಮೇಷರಾಶಿಯವರಿಗೆ. ಇನ್ನು ಸ್ವತಂತ್ರವಾಗಿ ಬದುಕುವುದು ಇವರಿಗೆ ತುಂಬ ಇಷ್ಟ ಇರುತ್ತೆ. ತುಂಬ ಎಷ್ಟು ಸ್ವತಂತ್ರ ಅಂದರೆ ಮದುವೆ ಆದಮೇಲೆ ನಾನು, ನನ್ನ ಹೆಂಡತಿ, ಮಕ್ಕಳು ಅನ್ನೋರು ಎಂಥದ್ರಲ್ಲಿ ಇರ್ತಾರೆ, ಅಥವಾ ಲಿಮಿಟೆಡ್ ಸ್ನೇಹಿತರನ್ನು ಹೊಂದಿರ್ತಾರೆ, ಅಥವಾ ಸೆಲೆಕ್ಟಿವ್ ಸಂಬಂಧಿಕರು ಮಾತ್ರ ಇವರು ಹೊಂದಿರ್ತಾರೆ. ಅಂದರೆ ಇವರಿಗೆ ತುಂಬ ಜನ ಸೇರೋದು ಅಥವಾ ತುಂಬ ಇದರಲ್ಲಿ ಕೆಲಸ ಮಾಡೋದು ಅಂದರೆ ಇಷ್ಟ ಆಗೋದಿಲ್ಲ. ಹೀಗಾಗಿ ಸ್ವತಂತ್ರವಾಗಿ ಬದುಕಬೇಕು ಎಂಬುದು ಛಲ ಇವರಿಗೆ ಜಾಸ್ತಿ ಇರುತ್ತೆ. ಇನ್ನು ಆತುರ ನಿರ್ಧಾರ ಬೇಗ ತೊಗೊಂಡ್ಬಿಡ್ತಾರೆ. ಸಡನ್ ಡಿಸಿಷನ್ ಅದು ಬೇಕಾಗಿರಲಿಲ್ಲ, ಬಟ್ ತೊಗೊಂಡ್ಬಿಡ್ತಾರೆ. ಆಮೇಲೆ ತುಂಬ ಪೇಚಾಡ್ತಾರೆ. ಬಟ್ ಟ್ರೈನ್ ಹೋದ್ಮೇಲೆ ಟಿಕೆಟ್ ಹೋದರೆ ಏನು ಪ್ರಯೋಜನ? ಹಾಗೆ ನಿರ್ಧಾರ ತಗೊಂಡಾಯಿತು, ಕಷ್ಟ ಅನುಭವಿಸಿದ್ದಾಯಿತು ಅನ್ನೋ ಹಂತಕ್ಕೆ ಇವರು ಇರ್ತಾರೆ. ಇನ್ನು ಇವರಿಗೆ ತಲೆನೋವು, ಹಲ್ಲು ನೋವು, ಆಮೇಲೆ ಬೆನ್ನು ನೋವು, ಒಂದು ರೀತಿಯಲ್ಲಿ ಹೊಟ್ಟೆ ನೋವು ಇವರಿಗೆ ಸದಾ ಒಂದಲ್ಲ ಒಂದು ರೀತಿಯಲ್ಲಿ ತೊಂದರೆಯನ್ನು ಕೊಡ್ತಾನೆ ಇರುತ್ತೆ. ಒಂದಾದ್ಮೇಲೆ ಒಂದು ತೊಂದರೆ ಈ ರೀತಿ ಹಲ್ಲು ನೋವು, ಕಣ್ಣು ನೋವಾಗಿರ್ಬೋದು, ತಲೆನೋವಾಗಿರ್ಬೋದು, ಅಥವಾ ಸೊಂಟ ನೋವು, ಬೆನ್ನು ನೋವು, ಏನೋ ಒಂದು ನೋವಿನಲ್ಲಿ ಇವರು ಸದಾ ತೊಂದರೆಗೆ ಸಿಗಾಕುವಂಥವ್ರಾಗ್ತಾರೆ. ಇನ್ನು ಒಂದಲ್ಲ ಒಂದು ಸಮಸ್ಯೆ ಇವರಿಗೆ ಬರ್ತಾನೆ ಇರುತ್ತೆ ಅವಾಗವಾಗ. ಯಾವುದು ಇವತ್ತು ಸಮಸ್ಯೆ ಇಲ್ಲ ಅಂದರೆ ಸಾಯಂಕಾಲವಾಗಿ ಯಾವುದಾದ್ರೂ ಒಂದು ಸಮಸ್ಯೆ ಬರುವಂಥದ್ದಾಗುತ್ತೆ. ಅಂದರೆ ಇದಿಷ್ಟು ಮೇಷರಾಶಿಯವರ ಒಂದು ಸಂಕ್ಷಿಪ್ತ ಗುಣ ಲಕ್ಷಣಗಳು ಅಂತ ಆದರೆ ತಿಳ್ಕೊಳ್ಳಿ, ಅಥವಾ ಅವರ ಸ್ವಭಾವ ಅಂತ ಆದರೆ ತಿಳ್ಕೊಳ್ಳಿ. ಇದು ಮೇಷರಾಶಿಯವರು. ಇನ್ನು ನಮಗೆ ಬೇಕಾಗಿರೋದೇ ಶ್ರೀ ಪರಾಭವ ನಾಮ ಸಂವತ್ಸರದ ಫಲಾಫಲಗಳು, ಗೋಚಾರ ಫಲಗಳು ಅಂತ ಅಂದರೆ ತಿಳ್ಕೊಳ್ಳಿ. ಇಲ್ಲಿ ನಮಗೆ ನಾವು ಮುಂಚೆನೇ ಹೇಳಿದಂಗೆ ಆಯ 11, ವ್ಯಯ 5, ರಾಜಮರ್ಯಾದೆ 6, ಅವಮಾನ 3 ಇದೆ. ಅಂದರೆ ಇಲ್ಲಿ ನಾವು ಯೋಗಗಳು ಅಂತ ಒಂದು ಮಾಡಿದ್ದೀವಿ. ಅದ ನಂತರ ಕಷ್ಟಗಳು. ಫಸ್ಟ್ ನಾವು ಯೋಗಗಳು ಅಂದರೆ ಈ ಒಂದು ವರ್ಷ, ಈ ಒಂದು ಪರಾಭವ ನಾಮ ಸಂವತ್ಸರದಲ್ಲಿ ಮೇಷರಾಶಿಯವರಿಗೆ ಸಿಗುವಂತಹ ಉಪಯೋಗಗಳು ನೋಡೋದಾದರೆ, ಮೊದಲನೇ ಯೋಗ ಕೂಡಿ ಬರುವಂಥದ್ದು ಮನೆ, ವಾಹನ, ಪೀಠೋಪಕರಣಗಳು. ಅಂದರೆ ಮನೆ, ಸ್ವಂತ ಮನೆ ನಿಮಗೆ ಸಿಗುವಂತಹ ಯೋಗ ಇದೆ. ಅಥವಾ ಸ್ವಂತ ಮನೆಯಲ್ಲಿ ನೀವು ಏನಾದರೂ ಅಪ್ಗ್ರೇಡ್ ಮಾಡುವಂಥದ್ದು, ಅಂದರೆ ಬೀಳಿಸಿ ಕಟ್ಟಿಸುವಂಥದ್ದಾಗ್ಬೋದು, ಅಥವಾ ಏನೋ ಇನ್ನೊಂದು ಎತ್ತರ ಹಂತಕ್ಕೆ ತೆಗೆದುಕೊಂಡು ಹೋಗುವಂಥದ್ದಾಗ್ಬೋದು, ಅದಾಗುತ್ತೆ. ಅಥವಾ ಜಾಗ ಏನಾದರೂ ನೀವು ನೋಡಿದ್ದೆ ಆದಲ್ಲಿ ಅದನ್ನು ಕೊಂಡುಕೊಳ್ಳುವಂತಹ ಅನುಕೂಲತೆ ಕೂಡಿ ಬರುವಂಥದ್ದಾಗತ್ತೆ. ಅದೇ ರೀತಿಯಾಗಿ ನೀವೇನಾದರೂ ಮಾರಿ ಇನ್ನೊಂದು ತಗೊಳ್ಳುವಂಥದ್ದು ಇದ್ದರೆ ಅದಕ್ಕೂ ಕೂಡ ಅನುಕೂಲತೆಯನ್ನು ಈ ಒಂದು ಪರಾಭವ ನಾಮ ಸಂಸ್ಥೆ ನಿಮಗೆ ಕೂಡಿಕೊಳ್ಳಲಾಗುತ್ತೆ ಅಂತ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ವಾಹನ ಯೋಗ ಇದೆ. ಅದು 2 ವೀಲರ್ ಆಗಿರ್ಬೋದು, 4 ವೀಲರ್ ಆಗಿರ್ಬೋದು, 3 ವೀಲರ್ ಆಗಿರ್ಬೋದು. ಒಟ್ಟಿನಲ್ಲಿ ವಾಹನದ ಒಂದು ಯೋಗ ಈ ವರ್ಷ ನೀವು ತೆಗೆದುಕೊಳ್ಳುವಂಥವ್ರಾಗ್ತೀರಾ ಮೇಷರಾಶಿಯವರು ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಮನೆಗೆ ಪೀಠೋಪಕರಣಗಳು ಬರುತ್ತೆ.
ಒಳ್ಳೆ ಹೊಸ ಹೊಸ ಪೀಠೋಪಕರಣಗಳು ನಿಮಗೆ ಅದು ತುಂಬ ದಿನಗಳಿಂದ ಕಾಡ್ತಾ ಇತ್ತು, ಆ ಒಂದು ಪೀಠೋಪಕರಣಗಳು ನಿಮಗೆ ಬಂದು ತಲುಪುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಕೋರ್ಟು ಕಚೇರಿಗಳಿಂದ ಲಾಭ ಇದೆ. ಅಂದರೆ ಏನಾದರೂ ವ್ಯಾಜ್ಯಗಳು ನಡೀತಾ ಇದ್ದರೆ ಕೋರ್ಟಿನಲ್ಲಿ ನಿಮ್ಮ ಪರವಾಗಿ ತೀರ್ಪು ಬರುವಂಥದ್ದಾಗತ್ತೆ. ಇದರಿಂದ ಮನಸ್ಸಿಗೆ ನೆಮ್ಮದಿ, ಶಾಂತಿ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮೂರನೇ ವಿಷಯಕ್ಕೆ ಬರೋದಾದರೆ, ಬಂಧುಗಳು ಮತ್ತು ಸ್ನೇಹಿತರು ನಿಮಗೆ ತುಂಬ ಸಹಾಯವನ್ನು ಮಾಡುವಂಥವ್ರು ಆಗ್ತಾರೆ. ಅಂದರೆ ನಿಮ್ಮ ಒಂದು ಕಷ್ಟಕ್ಕೆ ಅವರ ಒಂದು ಅಳಿಲು ಸೇವೆ ಅಂತಾದರೂ ತಿಳ್ಕೊಳ್ಳಿ, ಅಥವಾ ಅವರ ಇಷ್ಟಾರ್ಥ ಅನುಗುಣವಾಗಿ ಮಾಡ್ತಕ್ಕಂತಹ ನಿಸ್ವಾರ್ಥ ಸೇವೆ ಅಂತಾದರೂ ತಿಳ್ಕೊಳ್ಳಿ, ಅವರು ನಿಮಗೆ ಸದಾ ಕಾಲ ಬೆನ್ನೆಲುಬಾಗಿ ನಿಲ್ಲುವಂಥವ್ರು ಆಗುತ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಮದುವೆ ಯೋಗ ಕೂಡಿ ಬರುವಂಥದ್ದಾಗತ್ತೆ ಈ ವರ್ಷ. ಯಾರೆಲ್ಲ ಹೆಣ್ಣು ಗಂಡು ಇರಲಿ, ಅಥವಾ ಮದುವೆ ಆಗದೇ ಇರುವಂತಹ ಯುವತಿಯಾಗಿರಲಿ, ಅಥವಾ ಮದುವೆಗೆ ಬಂದಂತಹ ಯುವಕ ಆಗಿರಲಿ, ಇವರೆಲ್ಲರಿಗೂ ಈ ಒಂದು 2026 ಶ್ರೀ ಪರಾಭವನಾಮ ಸಂವತ್ಸರದಲ್ಲಿ ಮದುವೆ ಯೋಗ ಕೂಡಿ ಬರುವಂಥದ್ದು ನಿಚ್ಚಳವಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಸಂತಾನ ಭಾಗ್ಯ. ಸುಮಾರು ವರ್ಷಗಳಾಯಿತು ಮದುವೆಯಾಗಿ ಮಕ್ಕಳು ಆಗ್ತಾ ಇರಲಿಲ್ಲ, ಎಲ್ಲ ರೀತಿಯ ಒಂದಿಷ್ಟು ಪರಿಹಾರಗಳು ಮಾಡಿ ಆಯಿತು, ಹಾಗೂ ಡಾಕ್ಟರನ್ನ ಕನ್ಸರ್ನ್ ಮಾಡಿ ಆಯಿತು, ಆದರೂ ಮಕ್ಕಳು ಆಗಿಲ್ಲ ಅನ್ನೋ ಒಂದು ಕೊರಗು ಏನು ಈ ಮೇಷರಾಶಿಯವರಿಗೆ ಕಾಡ್ತಾ ಇತ್ತು, ಆ ಕೊರಗು ಈ ವರ್ಷ ದೂರ ಮಾಡುವಂಥದ್ದಾಗತ್ತೆ. ನಿಮ್ಮ ಇಚ್ಛಾನುಗುಣವಾಗಿ, ನಿಮ್ಮ ಇಚ್ಛೆಗೆ ಅನುಗುಣವಾಗಿ ನಿಮಗೆ ಬೇಕಾಗಿರತಕ್ಕಂಥ ಹೆಣ್ಣು ಮಗುವಾಗಿರಲಿ ಗಂಡು ಮಗುವಾಗಿರಲಿ ಸಂತಾನ ಭಾಗ್ಯ ಆ ದೇವರ ಕೃಪಕಟಾಕ್ಷದಿಂದ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಆರ್ಥಿಕ ಲಾಭಗಳು ತುಂಬ ಅನುಕೂಲತೆಯಿಂದ ಕೂಡಿರುತ್ತೆ ಈ ವರ್ಷ. ಏಕೆಂದರೆ ಆಯನೇ 11 ಇಲ್ಲಿ ತೋರಿಸ್ತಾ ಇದೆ ನಿಮಗೆ. ಹೀಗಾಗಿ ಇಲ್ಲಿ ನಿಮಗೆ ಆದಾಯ ತುಂಬ ಚೆನ್ನಾಗಿ ಕೂಡಿ ಬರುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಧಾರ್ಮಿಕ, ರಾಜಕೀಯ, ಸಾಮಾಜಿಕವಾಗಿ ಒಳ್ಳೆಯ ಗೌರವಗಳು ನಿಮಗೆ ಈ ಒಂದು ಪರಾಭವನ ಸಂವತ್ಸರದಲ್ಲಿ ಸಿಗುವಂಥದ್ದಾಗುತ್ತೆ. ಒಳ್ಳೆಯ ಗೌರವ ನಿಮಗೆ, ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಮನ್ನಣೆ ಸಿಕ್ಕು ಒಳ್ಳೆಯ ಸನ್ಮಾನವೂ ಕೂಡ ಸಿಗುವಂಥದ್ದಾಗುತ್ತೆ. ನಿಮ್ಮ ಮೆಚ್ಚುಗೆ ಮಾತುಗಳನ್ನು ಬೇರೆಯವರಿಗೆ ಒಂದು ರೀತಿಯಲ್ಲಿ ಸ್ಫೂರ್ತಿದಾಯಕವಾಗಿರುತ್ತೆ. ಮತ್ತು ನೀವು ಮಾಡುವಂತಹ ಕೆಲವು ಕೆಲಸ ಕಾರ್ಯಗಳು ಬೇರೆಯವರಿಗೆ ಆದರ್ಶಪ್ರಾಯವಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಪರಾಭವನಾಮ ಸಂವತ್ಸರದಲ್ಲಿ ನಿಮ್ಮ ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ ಅಂತ ಏನಿದೆ ಅದು ದ್ವಿಗುಣವಾಗುತ್ತೆ, ಅಂದರೆ ಜಾಸ್ತಿ ಆಗುವಂಥದ್ದಾಗುತ್ತೆ. ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು, ಮನೆಯ ಜವಾಬ್ದಾರಿಗಳಾಗಿರ್ಬೋದು, ಅಥವಾ ವ್ಯಾಪಾರದಲ್ಲಿ ಇರ್ತಕ್ಕಂಥ ಜವಾಬ್ದಾರಿಗಳಾಗಿರ್ಬೋದು, ನಿಮಗೆ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಉದ್ಯೋಗದಲ್ಲಿ ತುಂಬ ಲಾಭ ಇದೆ, ನಿಮಗೆ ಪ್ರಮೋಷನ್ ಸಿಗುವಂಥದ್ದಾಗುತ್ತೆ. ಹಾಗೂ ಯಾರೆಲ್ಲ ಉದ್ಯೋಗವನ್ನು ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅವರಿಗೂ ಕೂಡ ಒಳ್ಳೆಯ ಲಾಭ ಇದೆ. ಯಾರೆಲ್ಲ ನಿರುದ್ಯೋಗದಿಂದ ಸಮಸ್ಯೆಯನ್ನು ಇದೆಯೋ ಅವರಿಗೂ ಕೂಡ ಉದ್ಯೋಗ ಮುಂದಿನ ದಿನಗಳಲ್ಲಿ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮಕ್ಕಳಲ್ಲಿ ಕಲಿಕೆ ಒಂದು ಅಭ್ಯಾಸ ತುಂಬ ಚೆನ್ನಾಗಿದೆ. ಏಕೆಂದರೆ ಇಲ್ಲಿ ನಮಗೆ ಏನಂತಾರೆ ಧಾನ್ಯಾಧಿಪತಿ ಬುಧ ಆಗಿದ್ದಾನೆ. ಹಾಗಾಗಿ ಇವರಿಗೆ ಊಟನೂ ಚೆನ್ನಾಗಿ ರುಚಿಸುತ್ತೆ. ಅದೇ ರೀತಿಯಾಗಿ ಇವರಿಗೆ ವಿದ್ಯಾ, ಯಾಕೆಂದರೆ ಬುಧ ಆ ಊಟದ ಜೊತೆಗೆ ಒಳ್ಳೆಯ ವಿದ್ಯೆಯನ್ನು ಕೂಡ ಮಾಡ್ತಾನೆ. ಅಂದರೆ ಒಳ್ಳೆಯ ಫುಡ್ ತಿಂದರೆ ಒಳ್ಳೆಯ ಆರೋಗ್ಯವಾಗಿರ್ತಾನೆ. ಅದೇ ರೀತಿಯಾಗಿ ಅವರಿಗೆ ಒಳ್ಳೆಯ ವಿದ್ಯೆಯೂ ಕೂಡ ಲಭಿಸುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಹಳೆಯ ಸಮಸ್ಯೆಗಳು ಏನಿದೆ ನಿಮಗೆ ಅದೆಲ್ಲವೂ ಒಂದೊಂದಾಗಿ ಬಗೆಹರಿಯುವಂಥ ಹಂತಕ್ಕೆ ಬರುತ್ತೆ. ಅದು ಯಾವುದೇ ಸಮಸ್ಯೆ ಇರಲಿ, ವೈಯಕ್ತಿಕವಾಗಿರಲಿ, ಸಾಮೂಹಿಕವಾಗಿರಲಿ, ಕಂಪನಿದಿರಲಿ, ನಿಮ್ಮ ಒಂದು ಸ್ನೇಹಿತರ ಒಂದು ವಿಷಯದಲ್ಲಾಗಿರಲಿ, ಬಂಧುಗಳ ವಿಷಯದಲ್ಲಾಗಿರಲಿ, ಯಾವುದೇ ರೀತಿಯ ಸಮಸ್ಯೆಗಳು ಏನೇ ಇದ್ರೂ ಅದು ಬಗೆಹರಿಯುವಂಥದ್ದಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಇಡೀ ವರ್ಷ ಅಂತ ನೋಡೋದಾದರೆ ನಿಮ್ಮ ಒಂದು ಮನೆಗೆ ನೀವೇ ರಾಜ ಅಂತಲೇ ಹೇಳ್ಬೋದು. ಅಂದರೆ ನಿಮ್ಮ ಒಂದು ಇರುವಂತಹ ಸ್ಥಾನದಲ್ಲಿ ನೀವೇ ಕಿಂಗು. ಆ ಒಂದು ಮರ್ಯಾದೆ ನಿಮಗೆ ಈ ಒಂದು ಪರಾಭವನಾಮ ಸಂವತ್ಸರದಲ್ಲಿ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇದೇ ರೀತಿಯಾಗಿ ಕಷ್ಟಗಳು ಅಂತ ಮಾಡಿದ್ದೀವಿ. ಅಂದರೆ ಇಲ್ಲಿ ಏನು ಕಷ್ಟಗಳು ಬರುತ್ತೆ ನಮಗೆ ಈ ಪರಾಭವನಾಮ ಸಂವತ್ಸರದಲ್ಲಿ ಅಂತ ನೋಡೋದಾದರೆ, ಮೊದಲನೆಯದೇ ಸಾತಿ ಮೊದಲನೇ ಹಂತ ನಿಮಗೆ ಪ್ರಾರಂಭ ಆಗಿದೆ 2025ರಲ್ಲಿ, ಈಗ ನಿಮಗೆ ನಡೀತಾ ಇದೆ. ಸೊ ಈ ಒಂದು ಪರಾಭವನಾಮ ಸಂವತ್ಸರ ನಿಮಗೆ ಅನೇಕ ರೀತಿಯ ತೊಂದರೆಗಳು,
ಕೊಡೋದರಲ್ಲಿ ಮೊದಲನೆಯದಂದರೆ ಅಧಿಕವಾದ ಖರ್ಚುಗಳು. ಅಂದರೆ ತುಂಬ ಖರ್ಚುಗಳು ಬರುತ್ತೆ. ಈ 7.5 ಶನಿ ಇದ್ದರೆ ನಿಮಗೆ ಎಷ್ಟು 5 ಆಯಾ 11 ಇದೆ. ನಿಮಗೆ ಖರ್ಚುಗಳು ಸ್ವಲ್ಪ ಅತಿರೇಕವಾಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅನಾವಶ್ಯಕವಾಗಿ ಬರುವಂಥದ್ದಾಗುತ್ತೆ. ಇದಕ್ಕೆ ಕಾರಣ ಅಂದರೆ 7.5 ಶನಿ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ವೃಥಾ ತಿರುಗಾಟ, ಸುಮ್ಮನೆ ತಿರುಗ್ತಾನೆ ಇರ್ತೀರ, ಏನು ಕೆಲಸ ಇದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ, ದುಡ್ಡಿದೆ ಜೇಬಲ್ಲಿ, ಹೋಗ್ತಾ ಇರೋದು ಖರ್ಚು ಮಾಡ್ತಾ ಇರೋದು ಅಂತಲೂ ಒಂದು ಹಂತಕ್ಕೆ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅಪಾದನೆಗಳು ತುಂಬ ಬರುತ್ತೆ. ನಿಮ್ಮ ಬಗ್ಗೆ ಕೆಟ್ಟ ಅಭಿಪ್ರಾಯ ಮೂಡಿಸುವಂತಹ ಜನ ಸುತ್ತಮುತ್ತ ಇರ್ತಾರೆ. ಸೊ ಹೀಗಾಗಿ ಅವರು ನಿಮ್ಮ ಬಗ್ಗೆ ಏನೋ ಒಂದು ಪುಂಖಾನುಪುಂಖವಾಗಿ ಕೆಟ್ಟ ಕೆಟ್ಟ ಒಂದು ವಿಚಾರಗಳನ್ನು ಅವರು ಹರಿಬಿಡ್ತಾ ಇರ್ತಾರೆ. ಇದರಿಂದ ಸ್ವಲ್ಪ ನಿಮಗೆ ಮಾನಸಿಕವಾಗಿ ನೊಂದುಕೊಂಡು ಹೋಗುವಂಥದ್ದಾಗ್ಬೋದು ಅಥವಾ ಒತ್ತಡಗಳು ಸಿಗುವಂಥದ್ದಾಗುತ್ತೆ. ಇನ್ನು ಸ್ನೇಹಿತರಿಂದ ಬಂಧುಗಳಿಂದ ಮೋಸ ವಂಚನೆಗೆ ಒಳಗಾಗ್ತೀರಾ ಈ ಒಂದು ಪರಾಭವ ನಾಮ ಸಂವತ್ಸರದಲ್ಲಿ ಅಂತಲೇ ಹೇಳ್ಬೋದು. ಇನ್ನು ಮಾತನಾಡುವ ಕೆಲಸ ಅಥವಾ ಮಾತನಾಡಿ ಕೆಲಸ ಅಥವಾ ಮಾತನಾಡಿರುವುದರಿಂದ ತೊಂದರೆ, ಈ ರೀತಿ ಮಾತಿನಿಂದ ಕೆಲವೊಂದಿಷ್ಟು ತೊಂದರೆಗಳು ನೀವು ಈ ವರ್ಷ ಸಿಕ್ಕುವಂಥದ್ದಾಗುತ್ತೆ. ಅಂದರೆ ಸಡನ್ನಾಗಿ ನಿಮ್ಮ ಕೋಪದಲ್ಲಿ ಏನು ಆವೇಶಭರಿತವಾಗಿ ಮಾತಾಡ್ತಿರೋ ಅದೇ ನಿಮಗೆ ಮುಂದಿನ ದಿನಗಳಲ್ಲಿ ಮುಳ್ಳಾಗಿ ಕಾಣುವಂಥದ್ದಾಗುತ್ತೆ ಅಂತಲೂ ಹೇಳ್ಬೋದು. ಇನ್ನು ಅನಾರೋಗ್ಯದ ಸಮಸ್ಯೆ ಪದೇ ಪದೇ ಕಾಡ್ತಾ ಇರುತ್ತೆ. ತಲೆನೋವಾಗಿರ್ಬೋದು, ಆಫ್ ಹೆಡ್ಏಕ್ ಆಗಿರ್ಬೋದು, ಹಲ್ಲು ನೋವುಗಳಾಗಿರ್ಬೋದು ಅಥವಾ ಹೊಟ್ಟೆ ನೋವಾಗಿರ್ಬೋದು, ಇದು ನಿಮಗೆ ಬಿಟ್ಟು ಬಿಡದೆ ಪದೇ ಪದೇ ಕಾಡುವಂಥದ್ದಾಗುತ್ತೆ ಶ್ರೀ ಪರಾಭವ ನಾಮ ಸಂವತ್ಸರದಲ್ಲಿ ಅಂತಲೇ ಹೇಳ್ಬೋದು. ಇನ್ನು ಮಾನಸಿಕ ಒತ್ತಡಗಳು ಕೌಟುಂಬಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ವೈಯಕ್ತಿಕವಾಗಿ, ವ್ಯಾವಹಾರಿಕವಾಗಿ ಎಲ್ಲ ರಂಗಗಳಲ್ಲೂ ನಿಮಗೆ ಮಾನಸಿಕ ಒತ್ತಡಗಳು ತುಂಬ ಅತಿಯಾಗಿ ಈ ಪರಾಭವ ನಾಮ ಸಂವತ್ಸರದಲ್ಲಿ ಕಾಡುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಸಂಬಂಧಗಳಲ್ಲಿ ಬಿರುಕು ಮನಸ್ತಾಪಗಳು ಕಾಣುವಂಥದ್ದಾಗುತ್ತೆ. ನಿಮ್ಮ ಮಾತಿನಿಂದ, ನೇರ ನುಡಿಯಿಂದ ಕೆಲವರು ಮನಸ್ಸಿಗೆ ಘಾಸಿಗೊಳ್ಳುವಂಥದ್ದಾಗುತ್ತೆ. ಸೊ ಇದರಿಂದ ಅವರು ನಿಮ್ಮ ಸಂಬಂಧವನ್ನು ದೂರು ಅಥವಾ ಕಟ್ ಮಾಡಿಕೊಳ್ಳುವಂಥದ್ದು ಇದೆ. ಇನ್ನು ಪತಿ ಪತ್ನಿ ಜಗಳಗಳು ಅತಿಯಾಗಿ ಕಾಡುವಂಥದ್ದಾಗುತ್ತೆ ಈ ಒಂದು ಪರಾಭವ ನಮ್ಮ ಸಂವತ್ಸರದಲ್ಲಿ. ಸುಖ ಸುಮ್ಮನೆ ಕೆದರಿ ಜಗಳಕ್ಕೆ ಹೋಗುವಂಥದ್ದಾಗ್ಬೋದು ಅಥವಾ ಹಳೆ ಸಮಸ್ಯೆಯನ್ನು ಹೈಲೈಟ್ ಮಾಡಿ ಸುಮ್ಮನೆ ವೃಥಾ ಏನೋ ಒಂದು ಟೈಮ್ ಪಾಸ್ಗೋಸ್ಕರ ಜಗಳ, ಅದು ಅತಿರೇಕಕ್ಕೂ ಹೋಗ್ಬೋದು ಅಂತಲೂ ಹೇಳ್ಬೋದು. ಸೊ ಇದಿಷ್ಟು ನಿಮಗೆ ಪರಾಭವ ನಾಮ ಸಂವತ್ಸರದಲ್ಲಿ ಸಿಗತಕ್ಕಂತಹ ಕಷ್ಟಗಳು. ಈ ಎಲ್ಲ ಕಷ್ಟಗಳಾಗಿರ್ಬೋದು, ಭಾಗ್ಯಗಳಾಗಿರ್ಬೋದು ಅಥವಾ ನಿಮ್ಮ ಒಂದು ಸ್ವಭಾವಕ್ಕನುಗುಣವಾಗಿ ಶ್ರೀ ಪರಾಭವ ನಾಮ ಸಂವತ್ಸರವು ಅನೇಕ ರೀತಿಯಲ್ಲಿ ಒಂದು ರೀತಿಯಲ್ಲಿ ನಿಮಗೆ 100ಕ್ಕೆ 60 ಅಂಕಗಳನ್ನು ಕೊಡಬಹುದು. ಅಂದರೆ ಫಸ್ಟ್ ಕ್ಲಾಸ್ ಪಾಸ್ ಆಗಿದ್ದೀರಾ. ಸೊ ಹಾಗಾಗಿ ಈ ವರ್ಷ ತುಂಬ ಚೆನ್ನಾಗಿದೆ. 7.5 ಶನಿ ಇದ್ರೂ ಈ ಪರಾಭವ ನಾಮ ಸಂವತ್ಸರ ನಿಮಗೆ ಒಳ್ಳೆಯ ರೀತಿಯಲ್ಲಿ ಅನುಕೂಲತೆ ಕೊಡಿದೆ. ಅದರಲ್ಲೂ ಕೂಡ ಮಂತ್ರಿ, ನಿಮ್ಮ ಒಂದು ರಾಶಿಯ ಅಧಿಪತಿಯಾಗಿರ್ತಕ್ಕಂಥ ಕುಜ ಮಂತ್ರಿಯಾಗಿದ್ದಾನೆ. ಹಾಗಾಗಿ ಕೆಲವು ಕೆಲಸ ಕಾರ್ಯಗಳಲ್ಲಿ ವೇಗ ಸಿಕ್ಕು ಜಯಶೀಲರಾಗ್ತೀರಾ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರ ವಿಷಯಕ್ಕೆ ಬರೋದಾದರೆ ಈ ಒಂದು ಪರಾಭವ ನಾಮ ಸಂವತ್ಸರದಲ್ಲಿ ಸಾಧ್ಯವಾದಷ್ಟು ಶನಿ ಶಾಂತಿ ಅಥವಾ ಯಾವುದಾದ್ರೂ ದೇವಸ್ಥಾನದಲ್ಲಿ ಶನಿ ಶಾಂತಿಯ ಹೋಮ ಏನಾದರೂ ಮಾಡಿಸ್ತಾ ಇದ್ದರೆ ದಯವಿಟ್ಟು ನಿಮ್ಮ ಹೆಸರನ್ನು ನೋಂದಣಿ ಮಾಡಿಸ್ಕೊಳ್ಳಿ. ನಿಮ್ಮ ಮನೆಯ ಸುತ್ತಮುತ್ತ ಅಥವಾ ನಿಮ್ಮ ಆಫೀಸಿನ ಸುತ್ತಮುತ್ತ ಶನಿ ದೇವಸ್ಥಾನದಲ್ಲಿ ಏನಾದರೂ ಶನಿ ಶಾಂತಿ ಹೋಮ ಮಾಡ್ತಾ ಇದ್ದರೆ ತಿಂಗಳಿಗೊಮ್ಮೆ ಮಾಡ್ತಾನೆ ಇರ್ತಾರೆ. ಸೊ ಹಾಗಾಗಿ ನೀವು ಕೂಡ ಕಾಂಟ್ಯಾಕ್ಟ್ ಮಾಡಿ. ಪ್ರತಿ ಏನು ಒಂದು 201 ರೂಪಾಯೋ 501 ರೂಪಾಯಿ ಇರ್ಬೋದು, ತಿಂಗಳಿಗೆ ಒಂದು. ಸೊ ಹಾಗಾಗಿ ಆ ಒಂದು ಕಾಣಿಕೆಯನ್ನು ಕೊಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ. ಇದರಿಂದ ಕೆಲವು ಸಮಸ್ಯೆಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಶನೇಶ್ವರ ಸ್ವಾಮಿಯ ಕಥೆ ಆಗಿರ್ಬೋದು, ಅಷ್ಟೋತ್ತರಗಳಾಗಿರ್ಬೋದು, ಸ್ತೋತ್ರಗಳಾಗಿರ್ಬೋದು ಪಠಣೆ ಮಾಡಿ. ಇನ್ನು ದಕ್ಷಿಣಮೂರ್ತಿ ಸ್ತೋತ್ರವನ್ನು ಪಠಣೆ ಮಾಡಿ ಪ್ರತಿ ಗುರುವಾರ ದಿನ. ಏಕೆಂದರೆ ನಿಮಗೆ ಗುರುಬಲ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ, ಮುಂದಿನ ದಿನಗಳಲ್ಲಿ ಬರುವಂಥದ್ದು ಇದೆ. ಸೊ ಈಗ ನಿಂತರಲ್ಲೇ ನೀವು ದಕ್ಷಿಣಮೂರ್ತಿಯ ಒಂದು ಸ್ತೋತ್ರವನ್ನು ಪಠಣೆ ಮಾಡಿ ಪ್ರತಿ ಗುರುವಾರ. ಹಾಗೂ ಒಂದು ಉಪವಾಸ ಇರಿ.
ಅಂದರೆ ಆ ದಿನ ಒಂದೊಪ್ಪತ್ತು ಉಪವಾಸ, ಮಧ್ಯಾಹ್ನ ಆದರೂ ಊಟ ತ್ಯಾಗ ಮಾಡಿ ಅಥವಾ ರಾತ್ರಿ ಆದರೂ ಊಟ ತ್ಯಾಗ ಮಾಡಿ ಒಂದೊಪ್ಪತ್ತು ಊಟ ಮಾಡಿ ದಕ್ಷಿಣಮೂರ್ತಿಯ ಸ್ತೋತ್ರವನ್ನು 9 ಬಾರಿ, 18 ಬಾರಿ, 21, 54, 108 ನಿಮಗೆ ಯಾವುದು ಅನುಕೂಲವನ್ನು ಅನಿಸುತ್ತೋ ಆ ಒಂದು ಮಂತ್ರವನ್ನು ಪಠಣೆ ಮಾಡಿ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ನಿತ್ಯ ಬಿಡದೆ ಬೆಳಗಿನ ಜಾವ ಆಗಿರ್ಬೋದು, ಸಾಯಂಕಾಲ ಆಗಿರ್ಬೋದು ಪಠಣೆ ಮಾಡಿ. ಇದರಿಂದ ನಿಮ್ಮ ಮಾನಸಿಕ ಒತ್ತಡಗಳು, ಮನಸ್ತಾಪಗಳು, ಕೋಪಗಳು ಅಥವಾ ಮನಸ್ಸಿನಲ್ಲಿ ತುಂಬಿಕೊಂಡಿರತಕ್ಕಂತಹ ದುರಾಲೋಚನೆ ಅಥವಾ ನಕಾರಾತ್ಮಕ ಚಿಂತನೆಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಈ ಒಂದು ಪರಾಭನಾಮ ಸಂವತ್ಸರದಲ್ಲಿ ಪ್ರತಿ ಹುಣ್ಣಿಮೆಯ ದಿನ ದವಸ ಧಾನ್ಯಗಳನ್ನು ಬ್ರಾಹ್ಮಣರಿಗೆ ದಾನವಾಗಿ ನೀಡಿ, ಅದರ ಜೊತೆಗೆ ದಕ್ಷಿಣೆ ಅಥವಾ ವಸ್ತ್ರವನ್ನು ಸೇರಿಸಿ ದಾನವಾಗಿ ನೀಡಿದರೆ ನಿಮ್ಮ ಹಳೆಯ ಸಮಸ್ಯೆಗಳಾಗಿರ್ಬೋದು, ಹೊಸ ಸಮಸ್ಯೆಗಳಾಗಿರ್ಬೋದು ಅಥವಾ ನಿಮಗೆ ಅಂಟಿಕೊಂಡಿರತಕ್ಕಂಥ ಕೆಲವು ಜಟಿಲವಾದ ಸಮಸ್ಯೆಗಳಾಗಿರ್ಬೋದು, ಅದು ಒಂದೊಂದಾಗಿ ಆ ಬ್ರಾಹ್ಮಣರ ಒಂದು ಆಶೀರ್ವಾದದಿಂದ ದೂರವಾಗುತ್ತಾ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ಶ್ರೀ ಪರಾಭವನಾಮ ಸಂವತ್ಸರದ ಅನುಕೂಲಗಳು, ಅನಾನುಕೂಲಗಳು, ಪರಿಹಾರಗಳು ಮತ್ತು ಇನ್ನಿತರ ವಿಷಯಗಳನ್ನಂತೆ ತಮಗೆ ಎಲ್ಲವನ್ನು ತಿಳಿಸಿಕೊಡಲಾಗಿದೆ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಕೇಳುತ್ತಾ ಈ ಒಂದು ಪರಾಭವನಾಮ ಸಂವತ್ಸರ ಸಮಸ್ತ ಮೇಷರಾಶಿಯ ಜಾತಕರಿಗೆ ಆನಂದ, ಸಂತೋಷ ಮತ್ತು ಅವರ ಒಂದು ಇಷ್ಟಾರ್ಥಗಳ ಎಲ್ಲವನ್ನ ಆ ಗುರುರಾಯರು ಕರುಣಿಸಲಿ. ತಮ್ಮ ಒಂದು ಮನಸ್ಸಾಕ್ಷಿ ಅನುಗುಣವಾಗಿರತಕ್ಕಂತಹ ಕೆಲಸ ಕಾರ್ಯಗಳು ಯಶಸ್ವಿಪೂರ್ವಕವಾಗಿ ಪೂರೈಸಲಿ ಅಂತ ಪ್ರಾರ್ಥಿಸುತ್ತಾ ಒಳ್ಳೆಯದಾಗಲಿ. ಎಲ್ಲರಿಗೂ ಈ ಪರಾಭವನಾಮ ಸಂವತ್ಸರ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತೇವೆ. ಮತ್ತೆ ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭೂಯಾತ್. ಸರ್ವೇ ಜನಃ ಸುಖಿನೋ ಭವಂತು.